ನಾನು ಸಣ್ಣದಿರೋದು ಯಾರ ಬಾವಿ ನೋಡ್ಬೇಕು ಅಂತ ಯಾರು ಕೇಳ್ತೀರಾ? 16 ವರ್ಷ ನಿಂತ್ಕೊಳ್ಳೋ ನೀರು ಬಂತಂತೆ. ಈಗ ದೇವ್ರ ಟರ್ನ್ ಆಗುತ್ತೆ, ಬಿದ್ದಿದೆ ಅದು ಆ ಟರ್ನ್ ಆಗಿ ಪೂಜೆ ಸೈಡ್ ಇದೆ ನೋಡಿ ನಮ್ಮ ಟರ್ನ್ ಆಗುತ್ತೆ. ಒಂದು ಸೊಳ್ಳು ಕಡಿಯಲ್ಲ, ಜಾತಿ ಇಲ್ಲ, ₹1 ದುಡ್ಡು ಕೇಳೋಲ್ಲ, ಬೀಗನೇ ಹಾಕೋಲ್ಲ. ಯಾಕೆಂತ ಯಾರು ಕೇಳ್ತೀರಾ? ನಿಮಗೆ ಏನು ಬೇಕು ಒಟ್ಟು ದೇವ್ರು ಹಂಗೆ ಹೋಗಿ ಕಿಸ್ಕೊಂಡು ಹುಷಾರಾಗ್ಬೇಕು. ನಿಮಗೆಲ್ಲ ನಿಮ್ಗೆ ಕೇಳ್ತೀರಿ ರೋಡ್ ಮಾಡ್ತೀವಿ ಅಂತ ಇನ್ನೊಂದ್ಸರಿ ಒಂದು ಜಾಗಕ್ಕೆ ನೋಡ್ಕೊಂಡ್ರಿ, ಜಾಗಕ್ಕೆ ಬೇಕಾದ್ರೆ ಅರ್ಜೆಂಟಿಲ್ಲ. ಕಟ್ಲೆಕಾಲಿ ಕೆಳಗಡೆ ನಲ್ಲಿ ಯಾವ್ದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ದುರ್ಗಾಸ್ಥಳ ನಾವು ಅಂತ ಬಂದು ನಿಮ್ಗೆ ಏನಾರ ತೇಜದ ಮಾಡಿ ದುಡ್ಡು ಕೇಳಿ ಹಣ ಕೇಳಿದ್ರೆ ₹1 ಹಣನ ರಸ್ತೆಗಾಲಿ ಊರಗಾಲಿ ಮನೆಗಾಲಿ ಬಂದಿಲ್ಲ. ಜಾತ್ರೆ ಮುಂದೆ ಎಲ್ಲೂ ಕೇಳಾಗಿಲ್ಲ, ನೆನಪಿರ್ಲಿ ನಿಮ್ಗೆ. ಎಲ್ಲೂ ಕೇಳಾಗಿಲ್ಲ, ಎಲ್ಲೂ ಕೇಳಿರೋದಿಲ್ಲ. ಯಾವ ಟೋಲ ಬಿಡಂಗಿಲ್ಲ, ಯಾವ ಟೀ ಅಂಗಡಿ ಬಿಡಂಗಿಲ್ಲ. ದುರ್ಗಾಸ್ಥಳ ಅನ್ನೋದು ನಂಬಿದರ ಪಾಲೆ ಅಕ್ಷಯ ಪಾತ್ರ ಅಂತೆ. ಅದು ಗಂಡ್ಮಕ್ಳಿಗೆ ಸ್ವಂತ ಮನೆ, ಹೆಣ್ಮಕ್ಳಿಗೆ ತವ್ರ ಮನೆ. ಯಾರು ಆಸ್ತಿ ಕೇಳಬಾರ್ದು. ತಂಗಿ ಇವತ್ತು ಈ ಕ್ಷೇತ್ರ ಬೆಳೆಯಕ್ಕೆ ನೊಬ್ಬನೇ ಕಾರಣ ಅಲ್ಲ. ಯೂಟ್ಯೂಬ್ ಮಾಡೋರು ಯಾರೋ, ಫೇಸ್ಬುಕ್ ಮಾಡೋರು ಯಾರೋ. ಹಿಂಗೆ ಹೋದ್ರೆ ತಿರುಣಾಮಲೆ ಮೇಸ್ತ್ರಿ, ಮೈಸೂರವರು ತಿರುಣಾಮಲೆನು ಮೇಸ್ತ್ರಿಗಳು ನೋಡ್ತೀರ. ಮಕ್ಕಳು ಕೈ ಮುರು ಕಳಿಸಿರ್ತಾರೆ, ಅವ್ನ ಕೈ ಬರುತ್ತೆ, ಅವನು ಕಾಲ್ ಬರೋನು. ಕಾರ್ಪೆಂಟ್ರು ಆಂಧ್ರ. ಇನ್ನು ಕೆಲಸ ಮಾಡ್ತಾರೋ ಯಾರೋ ಗೊತ್ತಿಲ್ಲ. ಈಗ ವೆಲ್ಡಿಂಗ್ ಮಾಡೋರು ಚಿಂತಾಮಣಿ ಕಂಡು ಬಂದವೆ ಅಂತ. ಇನ್ನು ಅವನು ಕಿಡ್ನಿ ಫೇಲ್ ಅದನ್ನು ಬಂದಲ್ಲಿ ಅವನು ಹಿಂಗೆ ಈ ತರ ಸೇವೆ ಮಾಡೋ ಜಾತಿಯದೇ ಇಲ್ಲ ಇಲ್ಲಿ. ನಾನೊಬ್ಬನೇ ಗೌಡ, ಇನ್ನೆಲ್ಲ ಮಿಕ್ಸಿದ್ದಾರೆ. ಇನ್ನು ಫೋಟೋ ಎಲ್ಲ ಹಾಕಿರೋ ಬಂದು ಮೇಬೂಬ್ ಅಂತ ಜಮ್ಕಂಡರು. ಇಲ್ಲಿ ಧರ್ಮನಿಂದನೇ ಬೇಡ, ಜಾತಿ ನಿಂದನೆ ಬೇಡ, ನಿಮ್ ದುರಾಂಕಾರನೂ ಬೇಡ. ಇಲ್ಲಿ ತಲೆ ಮೇಲೆ ಯಾರು ಏನು ಹೊತ್ಕೊಂಡೋಗೋದಿಲ್ಲ. ಇರೋ ಮಟ್ಟ ಚೆನ್ನಾಗಿರೋಣ, 4 ಜನ ಸಹಾಯ ಮಾಡೋಣ. ಏನ್ ಮಾಡೋಣ ನೋಡಿ, 4 ಜನ ಸಹಾಯ ಮಾಡಿ. ಮಕ್ಕಳು ಬರ್ತ್ಡೇ ಕೇಕ್ ಮಾಡಿ, ವೆಡ್ಡಿಂಗ್ ಆಶ್ರಮ ಮಾಡಿ, ಪಟಾಕಿ ಹೊಡೆದು ರಾತ್ರಿ 12 ಗಂಟೆ ಹೆಣ್ಮಕ್ಳು ಒಂದಾಗಿ ಚೀಟಿ ಮಾಡ್ಕೊಂಡು ಮೋಸ ಹೋಗೋ ಬದಲು, ಹೆಣ್ಮಕ್ಳು ಎಣ್ಣೆ ಹೊಡೆಯೋ ಬದಲು, ಗಂಡು ಮಕ್ಳು ಎಣ್ಣೆ ಹೊಡೆದು ಕುಡಿಯೋ ಬದಲು, ಒಳ್ಳೆ ಹೋಗಿ ಯಾವ್ದಾರ ಬಟ್ರಿಗೆ ಸೀಟ್ ಕೊಡಿಸಿ, ಇಲ್ಲ ಊರಲ್ಲಿ ಕೂಗಾಡೋ ಬದಲು ಬೋರ್ ಹಾಸ್ಕೊಳ್ಳಿ. ಬೇಸಿಕ್ ನೀರು ಬರುತ್ತೆ. ಗಲಾಟೆ ಮಾಡೋದನ್ನ ಬಿಡಿ. ಆಯ್ತಾ? ಸ್ವಲ್ಪ ಇರಿ, ದೇವ್ರಿಗೆ ಒಂದು ನೈವೇದ್ಯ ಮಾಡಿ ಇಲ್ಲ ಬಂದ್ಬಿಡ್ತೀನಂತೆ. ಆಮೇಲೆ ಮಾತಾಡ್ತೀನಿ. ಒಬ್ಬೊಬ್ರಿಗೆ 50,000 ಎಲ್ಲ ಒಂದು ಸೀಟಿಗೆ ಮಾಡ್ತೀರಾ ಅಂದ್ರೆ ಇರಪ್ಪ ಬಂದೆ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಹೇಳಿ ಏನ್ ಮಾಡ್ತೀರಾ ಅಂದ್ರೆ, ನೀವೆಲ್ಲ ಬಂದು ಹೊಡೋಗ್ತೀರಿ. ಅವರೆಲ್ಲ ಇವನು ಅವನ ಸ್ವಂತ ಮಗ, ಇವನ್ ದತ್ತು ಮಗ. ಇವತ್ತು ಹೊಡ್ತಾಬ ಎಲ್ಲ ವಿಶ್ ಮಾಡೋಣ, ಹುಡ್ಕೋಬ ಶುಭಾಶಯ ಹುಡ್ಕೋಣ. ಯಾಕೆಂದ್ರೆ ಇಲ್ಲಿ ಬಂದು 4 ಜನಕ್ಕೆ ನನ್ನ ಬೆಂಗಾವಲ್ಲಿ ನಿಂತ್ಕೊಂಡು 4 ಜನ ಸಹಾಯ ಮಾಡ್ತೀವಿ ಅಂತ ಅವ್ರ ಅಪ್ಪನೇ ಬಂದು ಕಸ ಹೊಡಿಯುತ್ತೆ. ದೇವಸ್ಥಾನದ ಕೆಲಸಕ್ಕೆ ಅಂತ ಎತ್ತಿದ ಕೈ ಇವರೆಲ್ಲ ಬಹುತ್ ಪಾಯಿಂಟ್ ಮಾಡ್ತಾನೆ. ನೀವೆಲ್ಲ ಬರ್ತೀರಿ, ಮಗ ಕುಡಿದ್ ಮಲ್ಗೇನೆ ಅಂತೀರಿ. ನಮ್ಮ ಮಕ್ಕಳು ಸಗಣಿ ಬಾಚಿ ಕಸ ಬಾಚಿ ಶಾಲೆ ಹೋಗ್ತಾರೆ. ಇವನಿಗೆ 15 ವರ್ಷ 16 ವರ್ಷ ಅಷ್ಟೇ. ಆಂಧ್ರ. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಹುಷಾರಾಗುತ್ತೆ, ಅಪ್ಪಂಗೋಸ್ಕರ ಬಂದು ಕಸ ಹೊಡಿತಾನೆ. ಅವನೊಬ್ಬಳೇ ಬಂದಿರ್ತಾನೆ ನೋಡಿಲ್ಲ. ಎರಡನೇ ಪವಾಡ ನಿಮ್ಮನ್ನ, 1ನೇ ಪವಾಡ ನಂಬಿಕೆ, 2ನೇ ಪವಾಡ ಸೇರ್ತ, 3ನೇ ಪವಾಡ ನಂಬಿಕೆ ಇದ್ರೆ ಮೈ ಮೇಲೆ ಹತ್ರ. ನಂಬಿಕೆ ಇದ್ರೆ ಗಡಿಯಾರ ಟಿವಿ ಫೋಟೋ ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಆ ಜಾತಿ ಈ ಜಾತಿ ಬಿಡಿ. ದೇವ್ರಿಗೆ ಉಂಡು ಮಲ್ಕೋಬೇಡಿ, ಕೆಲ್ಸ್ಕೋರಿ. ಆಮೇಲೆ ಈ ಸ್ಟಿಕ್ಕರ್ ಅನ್ಸಿ ದೇವ್ರಿಗೆ ಏನ್ಬೇಡಿ. ಸ್ಟಿಕ್ಕರ್ ಹೋಗಕ್ಕಾಗೋದಿಲ್ಲ. ₹50 ಫೋಟೋ, ₹5 ಸ್ಟಿಕ್ಕರ್, ಇನ್ನು ₹100 ಕಟ್ಕಾಜಿ ಇದ್ರಬೇಡಿ. ಯಾಕೆ ಗೌರ್ಮೆಂಟ್ ತಿಂದು ಪಾನಿಪುರಿ ತಿಂದು ಹೋಗುತ್ತೆ. ರಸ್ತೆಗೆ ಹೋಗಿ ಎಣ್ಣೆ ಹೊಡೆದು ಹೋಗುತ್ತೆ. ₹100 ಕೊಟ್ಟು ಕೇಳಿ. ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ, ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ. ಅಂದಾದ್ರೆ ನೆನ್ಪಿರ್ಲಿ, ಯಾವುದೇ ವಾಹನಕ್ಕೆ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ನಾನೇ ನೋಡಿರ್ತೀರಾ, ಮೊನ್ನೆ ಒಬ್ಬ ಲೈವಲ್ಲಿ ಹಾಕ್ಬೇಕಬೇಡ ನನಗೆ ಗೊತ್ತಿಲ್ಲ, ಒಬ್ಬ ಸ್ಟಿಕ್ಕರ್ ಹಾಕಿ ಕಾರ್ ಗೀಚಾಗುತ್ತೆ ಅಂತಾನೆ ಆಕ್ಸಿಡೆಂಟ್ ಆಗಿ ಅವ್ನ ತಲೆನೇ ಇಲ್ಲ. ನೋಡಿರ್ತೀರಿ, ಎಲ್ಲ ಲೈವಲ್ಲಿ ಹಾಕ್ಲೇಬಾರ್ದು. ಆದ್ರೂ ನಿಮ್ಗೆ ನಾವು ಅಹಂಕಾರಕ್ಕೆ ಆಗ್ತಿಲ್ಲ. ಬುದ್ಧಿವಂತರ ಸ್ವಲ್ಪ ದಡ್ಡರಾಗ್ಬೇಡಿ. ₹1000 ಹಾಕ್ತೀವಿ ಅಂತೇಳಿ ಮಗ ಅಮ್ಮ ಬರ್ತಾರೆ, ಅಮ್ಮ ಹಾಕುವಂತಾರೆ, ಮಗ ಹಾಕೋದಿಲ್ಲ. ಮಗ ಇವತ್ತು ಪರಿಸ್ಥಿತಿ ನಟ್ಗಿಲ್ಲ. ನನಗೆ ಹೇಳ್ತಾನಂತಾನು ₹1000 ಹಾಕಿ ಸ್ವಾಮಿ ತಿಂತ ನಾನೇ ತಿಂಬ ಅಂತ ಹೋಗ್ತಾನಂತ ಹೋಟ್ಲ ತಿಂದಾಗ 3 ಕಿಲೋಮೀಟರ್ ಮುಂದಕ್ಕೆ ಹೋಗಿಲ್ಲ. ನಾಗಬಾರ್ದು ಅಂತ, ನಿಮ್ಮ ಅಹಂಕಾರ ಬೇಡ ಅಂತ ನನ್ನ ಭಾವನೆ. ಯಾಕೆಂದ್ರೆ ಪ್ರಕೃತಿಗೆ ಸವಾಲೊಡ್ಡಕ್ಕಾಗೋದಿಲ್ಲ. ಯಾರ ಕೈಲೂ ಬಿಸಿಲು ಬರ್ಸಕ್ಕಾಗಲ್ಲ, ಮಳೆ ಬರ್ಸಕ್ಕಾಗಲ್ಲ. ಜನ ಬೆಂಕಿ ಹಾಕಿರು ಬೆಂದೋಗ್ತೀರಿ, ಮಳೆಗೆ ಹಾಕಿರಿ ಶೀತಕ್ಕೆ ಕೊಳತೋಗ್ತೀರಿ, ಭೂಮಿ ಹಾಕಿರಿ ಗೆದ್ಲಿಕ್ತೀರಿ. ಆದ್ರೂ ದುರಂಕಾರ ಮಾಡ್ತೀರಿ ನಮ್ ಜನ. ಜಾತಿ ಭೇದ ಬೇಡ, ಧರ್ಮ ನಿಂದನೆ ಬೇಡ, ಅವ್ರವ್ರು ನೋಡಿ ಆಡ್ಕೊಳ್ಳೋದು ಬೇಡ. ಅವ್ರವ್ರ ಸಂಸಾರ ಗುಟ್ಟು, ಅವ್ರವ್ರ ಮನೆ ಗುಟ್ಟು ನಮಗೆ ಬೇಡ. ಅಂದಾದ್ರೆ ಕೇಳಿಸ್ಕೊಳ್ಳಿ. ಗಾಡಿಗೆ ಫಾಸ್ಟ್ ಹಾಕ್ತಾರೆ ಸ್ಟಿಕ್ಕರ್ ಹಾಕಿ, ಆಕ್ಸಿಡೆಂಟ್ ಆಗುತ್ತೆ. ಯಾಕಂದ್ರೆ ಕಲ್ಲು ಮಣ್ಣು ದೇವರು ಅಂದಾಗ ರಸ್ತೆಗೆಲ್ಲ ಗಾಡಿ ಇತ್ತಿತ್ತಂತೆ, ಆಕ್ಸಿಡೆಂಟ್ ಆಯ್ತಂತೆ, ಹಂಗಾಯ್ತಂತೆ, ಹಿಂಗಾಯ್ತಂತೆ, ಏನೋ ಆಗಿರುತ್ತಂತೆ. ಏನೋ ಆಗದ್ ಬೇಡ ಅಂತ. ಒಳಗಿಂದ ಹಾಕಿದ್ರೆ 2 ಕಡೆ ಕಾಣುತ್ತೆ. ಒಳಗೆ ಯಾವ್ದು ಕೆಟ್ಟ ಶಕ್ತಿ ಬರದೇ ಇರಲಿ, ಹೊರಗಿಂದ ಯಾವ್ದು ಕೆಟ್ಕೊಂಡು ಬೀಳದೇ ಇರಲಿ ಅಂತ. ಅಂತಂದ್ರೆ ಇನ್ನ
ಕೊನೆಯದಾಗಿ ನಿಮ್ಮ ಮನೆಗೆ ಆಯ ಸರಿಯಿಲ್ಲ, ಪಾಯ ಸರಿಯಿಲ್ಲ, ಮಾಟ ಆಗಿದೆ, ಮಂತ್ರ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಹಸು ಹಾಲು ಕೊಡ್ತಿಲ್ಲ, ದನ ಕಟ್ಕೊಂಡಿದ್ರೆ, ತೋಟದ ನೀರು ಬರ್ತಿಲ್ಲ ಅಂದ್ರೆ ತಾಂಡ ಒಂದು ಕಟ್ಟಾಯ ಕಟ್ಟಿ, ತಾಂಡ ಒಂದೇ ಒಂದು ಕಟ್ಲಾಯ ಕಟ್ಟಿ, ದನಿ ಮನೆಗೊಂದು ಮನೆಗೊಂದು 2 ಕಟ್ಕೆಬೇಡಿ. ನಾನು ದುಡ್ಡುಗೋಸ್ಕರ ಕಟ್ಲಕಾಯಿನ ದುಡ್ಡು ಮಾಡಿಲ್ಲ, ನೆನಪಿಲ್ಲ ನಿಮ್ಗೆ. ದನಿ ಮನೆ ಒಂದು ಕಟ್ಕೊಂಡ್ರೆ ನನಗೆ ಅವಶ್ಯಕತೆ ಇಲ್ಲ. ಗಡಿಯಾರ ಹೆಂಗ್ ಹಿಡಿ ಫೋಟೋನ, ಇದು ಗಡಿಯಾರ ಹೆಂಗ್ ಹಿಡಿತೀರ ಹಂಗೆ ಇದ್ರಿಗೆ ಇಕ್ಬೇಕು. ಎಲ್ಲಿಂದ ಬಂದ ತಕ್ಷಣ ಕಾಣಬೇಕು, ಇದರ ಹೋಗ್ಬೇಕು, ನೋಡ್ಕೊಂಡು ಹೋಗ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಎಲ್ಲ ಹೊಡ್ತೀರಿ, ಸ್ನಾನ ಮಾಡ್ಕೋಬೇಕು ಅಂತ ಲೇಟ್ ಆಗುತ್ತೆ, ಎಲ್ಲ ಬತ್ತೀರಿ, ರಸ್ತೆ ಅದಕ್ಕೆ ಬಾಗಿಲು ತಂಗಿಡಿ, ಇಲ್ಲ ತೋಟದಕ್ಕೊಂದು ಕಟ್ಟಿಡಿ, ಮನೆ ಕಟ್ಟ ಅವಶ್ಯಕತೆ ಇಲ್ಲ. ಅಂದಾದ್ರೆ ಒಂದೇ ಒಂದು ಕಟ್ಟಕ ನಿಮ್ಮ ಮನೆಗೆ ಸಾಕು, ಒಂದೇ ಒಂದು ಫೋಟೋ. ಏನೂ ಇಲ್ಲ ಅಂತಕ್ಕಂಥ ಬಡವರಿದ್ರೆ ತಂಡ ತೇರ್ತಾನೆ ಎಲ್ಲ ಮೂಲಿ ಉಗ್ಬಿಡಿ, ತೇರ್ತಂಡಾಗಿ ಅದನ್ನ ತುಂಬಿದ್ರಿ ಮಿಕ್ಸ್ ಮಾಡ್ಕೊಂಡು ತೇರ್ತ ಕಳ್ಕೊಬೇಡಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಅನ್ಬೇಡಿ. ಮಟನ್ ಆಗುತ್ತಾ, ಮಟನ್ ಆಗಲ್ಲ ಅನ್ಬೇಡಿ. ಮಟನ್ ಮಾಡಿ ಮಟನ್ ಆಗುತ್ತೆ, ಮಟನ್ ಮಾಡಿದವ್ರು ಮಟನ್ ಆಗಲ್ಲ. ಒಬ್ಬಿಟ್ಟು ತಿನ್ನುತ್ತೆ, ಪಾಯಸನ ಕುಡಿಯುತ್ತೆ, ಆಮ್ಲಿನ ಕುಡಿಯುತ್ತೆ, ಏನಿಲ್ಲ ಅಡ್ಬಿದ್ರೆ ಆಶೀರ್ವಾದ ಮಾಡುತ್ತೆ. ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ನನ್ನದು ನನ್ನಿಂದಲೇ ಅಂತ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಒಂದೇ ಕೊನೆಯಾಗಿ ಹೇಳ್ತೀನಿ, ಅಲ್ಲಿ ಅಂತರ ಕಟ್ಟೋದು, ಇಲ್ಲಿ ಕಾಯಿ ಕಟ್ಟೋದು ಅಂತ ಯೋಚನೆ ಅವಶ್ಯ ಇರಲ್ಲ. ನಿಮಗೆ ನೆನಪಿರ್ಲಿ, ನನ್ನ ಕ್ಷೇತ್ರದಲ್ಲಿ ಮಾಟ ಮಾಡೋದಿಲ್ಲ, ಮಾಟ ಮಾಡ್ಯಾರ ಅಂದ್ರೆ ನಾವು ನಂಬೋದಿಲ್ಲ. ಇಲ್ಲಿ ನಂಬಿಕೆಯೇ ಸ್ವಾಗತ ಇದೆ, ನಿಮ್ಮ ಮೂಢನಂಬಿಕೆ ಸ್ವಾಗತ ಇಲ್ಲ. ನಂಗೆ ಏನೋ ಬರುತ್ತೆ ಅಂದ್ರೆ ನಿಮ್ಮ ಮನೆಗೆ ಬರಲ್ಲಪ್ಪ, ನಂಗೆ ಗೊತ್ತಿಲ್ಲ, ಇಲ್ಲೇನು ಬರೋದಿಲ್ಲ. ಹಂಗಾಗುತ್ತೆ ಹಿಂಗಾಗುತ್ತೆ ನಂಗೆ ಅಂದ್ರೆ, ಈಗ ಜನ ಹೆಂಗಾಗ್ಬಿಟ್ಟಾರೆ ಅಂದ್ರೆ, ಈ ದುರ್ಗಮ್ಮನೆ ಬರುತ್ತೆ, ಈ ಗಂಗಮ್ಮನೆ ಬರುತ್ತೆ ಅಂತಾರೆ. ಇಲ್ಲಿ ನಮ್ ಸಿಗ್ತಾರೆ ದೇವರು, ನಾನು ಮಾತಾಡೋ ನಾನು ವೇಸ್ಟ್. ಮೊನ್ನೆ ನನ್ನ ತಂಗಿ ಬಂದು, ನಾನೇ ಕೂಡ ದುರ್ಗಮ್ಮ ಅನ್ನೋದು ನನ್ನೇ ಕೊಡ್ತೀನಿ, ಮತ್ತೆ ಸುಮ್ಮನೆ ಮನೆಗೆ ಹೋಗ್ತಾಳೆ. ಇದು ಉಚಿತನ ಅಲ್ಲ ತಂಗಿ, ಉಚಿತನ ಬೇಡ. ದೇವ್ರ ಮೇಲೆ ನಂಬಿಕೆ ಇರಲಿ, ಮೂಢನಂಬಿಕೆಗಳು ಬೇಡ. ನಾವು ಯಾರು ತಡೆಗಿರಿ ಹೊಡೆಯೋದಿಲ್ಲ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಒಂದು ಇಲ್ಲಿ ತಡೆ ಅಂತ ಹೇಳಿ, ತಡೆ ಅಂದ್ರೆ ಆ ಥರ ಅಲ್ಲ, ತಿಥಿ ತೆಗೆಯೋದು ಅಂತ ಮಾಡ್ತಾರೆ. ಒಬ್ರಿಗೆ ಅಷ್ಟೇ ಹಣ, ಕುಟುಂಬ ಅಷ್ಟೇ ಹಣ. ಹಣ ಇಲ್ಲ ಅಂತ ಬಡವರಿಗೆ ಫ್ರೀ, ಇಲ್ಲ ಯಾರು ದುಡ್ಡಿನ ಆಮಶ ಇರೋದಿಲ್ಲ. ಆ ಮಗು ಯಾರ್ದು ಕರೀರಿ, ಸುಮ್ಮನೆ ನೀರೇಟ್ ಮಾಡುತ್ತೆ, ಅವಾಗ ಕರೆಂಟ್ ಇರೋದಿಲ್ಲ. ಆ ಮಗು ಯಾರ್ದು ಕರೀರಿ ನೋಡಿ, ನಮ್ಮ ದೇವಸ್ಥಾನ ಪರಿಸ್ಥಿತಿ, ನಾವು ಅಲ್ಲಿ ನೀರು ನೋಡ್ಕೋಬೇಕು. ಆ ಮಗು ಒಂದು 10 ನಿಮಿಷದಲ್ಲಿ ಆಡ್ತಾನೆ. ಯಾರು ಮಗು ಯಾರ್ದು? ಏ ಬಾಪಾಲೆ ತಮ್ಮ ಕರೆಯ, ಮಗ ಕರೆಯಲಿ. ಸ್ವಲ್ಪ ಹೊತ್ತಿಗೆ ಕರೆಂಟ್ ಇರೋದಿಲ್ಲ, ಇಲ್ಲಿ ಕರೆಂಟ್ ನೀರು ಇರೋದಿಲ್ಲ. ಅಥವಾ ನಾನು ಫೋಟೋ ಮಾಡ್ತೀನಿ, ಮಂತ್ರ ಮಾಡ್ತೀನಿ ಅಂತ ಯಾರು ಅಂದ್ರೆ ಅವ್ರಿಗೆ ಕೊಡಂಗಿಲ್ಲ. ಬಣ್ಣ ಬರಿತೀನಿ, ಚಿತ್ರ ಬರೆಸ್ತೀನಿ, ದೇವ್ರು ಬರೆಸ್ತೀನಿ ಅಂತ ದುಡ್ಡು ಕೊಟ್ಟರೆ ನಾ ಜವಾಬ್ದಾರಲ್ಲ. ಇದು ದುರ್ಗಾಸ್ಥಳ ಅನ್ನೋದು ಒಂದೇ ಇರೋದು ಈ ಭೂಮಿ ಮೇಲೆ. ಇನ್ನೆಲ್ಲರೂ ಒಬ್ಬ ಯಾರೋ ನಂಗೆ ದೇವ್ರು ಬರುತ್ತೆ ಅಂತ ಅಲ್ಲೊಂದು ಗೊಂಬೆ ಮಾಡ್ಕೊಂಡೋದು, ಅಲ್ಲೊಬ್ಬ ಗೊಂಬೆ ಮಾಡ್ಕೊಂಡೋದು, ನಂದೇ ದುರ್ಗಾಸ್ಥಳ, ನಮ್ದೇ ದೇವರು, ಅದೇ ಇಲ್ಲಿ ಬಂದ್ಬಿಡಿತಿ, ನಾನು ಕೊಂಡ್ಕೊಂಡ್ಬಂದಿನಿ, ತಾಂಡೇನಿ ಅಂತ ಅಂದ್ರೆ ನಿಮ್ಗೆ ಕಿವಿ ಹೂ ಹಾಕಿದೆ, ನೀವು ಇಕ್ಸ್ಕೊಂಡ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಕಟ್ಟದಮ್ಮೆ ಈಗೆಲ್ಲ ಹೆಂಗಾರು ಗೊತ್ತಾ, ಯಾರ ಬಂದ್ರೆ ದೇವ್ರು ಬರ್ತೀವಿ ಒಳಗೆ ಪೇಂಟ್ ಹೊಡಿತಾ ಇರ್ತಾರೆ, ಕೆಳಗೆ ಬಿದ್ದು ಜೀವನ ಪೀಸ್ ಸಿಕ್ಕಲ್ಲ. ಸೆಂಟ್ರಿಂಗ್ ಹೊಡೆ ನೋಡಿದಿರಾ, ಮಳೆ ಹೊಡಿತಾ ಇರ್ತಾನೆ, ಹೋದ್ರೆ ಜೀವನೇ ಇಲ್ಲ. ಅವನು ಕಂಡ್ರೆ ಅವನು ಗೌರವ ಕೊಡೋದಿಲ್ಲ. KSRTC ಬಸ್ಸು ನಾವು ಇದನ್ನ ಡ್ರೈವರ್ಗಳು ಹಂಸ ಆರ್ಸಿ ಅವ್ನು ಕಾಲ ಬಿದ್ದವರುತ್ತೆ, ನಾನು ಡ್ರೈವರೇ. ಇನ್ನು KSRTC ಬಸ್ಸು ಮುಂದಕ್ಕೆ ಹೋಗಲ್ಲ ಗಾಡಿ, ಅವ್ನು ನಿದ್ದೆ ಅವನಿಗೆ. ನೀವೆಲ್ಲ ಮಂಕೊಂಡಿರ್ತೀರ, ಅವ್ನು ಹೋಗ್ತಾನೆ, ಅವ್ನು ಬೆಳಗ್ಗೆ ಸತ್ತೋರ್ತಾನೆ. ಅವ್ನು ಯಾರು ಬೆಲೆ ಕೊಡ ಅಲ್ಲ ಬತ್ತಾನೆ, ಅವ್ನು ಗಾಡಿ ಮಾಡೋಕೆ ಡ್ರೈವರ್ಗೆ ಅಂತಾನೆ ಯೂಟ್ಯೂಬಲ್ಲಿ ಫೇಮಸ್ ಹಾಕೋಸ್ಕರ. ಯಾರು ದೇಶಕಾಯರ್ಗೆ, KB ಕೆಲಸದವ್ರಿಗೆ, ಸೆಂಟ್ರಿಂಗ್ ಹೊಡೆಯೋರಿಗೆ, ಗಾರೆ ಕೆಲಸ ಮಾಡೋರಿಗೆ, ಪೇಂಟ್ ಹೊಡೆಯೋರಿಗೆ, ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ, ಬೆಲೆನೂ ಕೊಡಲ್ಲ, ಗೌರವನೂ ಕೊಡಲ್ಲ. ಅದೇನೇ ಯಾವುದೋ ಒಂದು ರೇಡಿ ಶೋ ಬಾ ಟ್ಯಾಟಿ ಹಾಕ್ಯಂತ ಅದೇ ಕೆಲಸ. ನಾನು ಹೋಗೋಣ ಅಂತ ಯಾರು ನಾನು ಕರಿತಾ ಇಲ್ಲ. ಕಾಯಿ ಕಟ್ಟಬೇಕಾ, ಮಣ್ಣು ಕಟ್ಟಬೇಕಾ, ತಡೆ ಇನ್ನೊಂದೇನೋ ಮಾಡಿಸ್ಕೋಬೇಕಾ, 9 ಸರಿ ಬರ್ಬೇಕಾ, ಕಾಲ ರುಬ್ಬಬೇಕಾ ಅನ್ನೋ ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಮಾಟ ಮಂತ್ರಕ್ಕೆ ಆಸ್ಪತ್ರೆ ಇರೋದಿಲ್ಲ. ನಮ್ಮಲ್ಲಿ ನಂಬಿಕೆ ಇದೆ, ಮೂಢ ನಂಬಿಕೆಗೆ ಆಸ್ಪತ್ರೆ ಇರೋದಿಲ್ಲ. ನಾವು ನಂಬ್ತೀವಿ, ತಿಕ್ತಿದಾಗ ಆಡ್ರೆ ನಂಬಲ್ಲ. ದೇವ್ರನ್ನ ನಂಬ್ತೀವಿ, ಕಲ್ಲು ದೇವ್ರು ಇರ್ಬೋದು, ಮತ್ತೆ ಕಲ್ಲು ಹಾಕೋ ಕುಣಿಯಕ್ಕೋ ಅಲ್ಲ. ಮಣ್ಣು ದೇವ್ರು ಇರ್ಬೋದು, ಅದನ್ನ ಕಣ್ಣಿ ಬತ್ಕೊಂತೀವಿ ಬೆಳೆ ಬರಲಿ ಅಂತ. ಇಲ್ಲಿ ಭೂಮಿ ತಾಯಿ ಗಂಗೆ ಮಾತೆ ಅಂತ. ರಸ್ತೆಗಾಲಿ ಊರಗಾಲಿ ಯಾರಾದ್ರೂ ಬಂದು ತಲೆ ಹೊಡಿತೀರಾ, ನಮ್ಗೆ ದುರ್ಗಾಸ್ಥಳ ಕಡೆ ನಾವು ಅಂತಂದ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಅರ್ಧ ಟೀನು ಎಲ್ಲೂ ಕೊಡಂಗಿಲ್ಲ, ನೀವು ಕುಡಿಯಂಗಿಲ್ಲ. ನೆನ್ಪದ ಸ್ವಾಮಿಯವ್ರು ನೋಡ್ಬೇಕು ಅನ್ನೋ ಆಸೆ ಇದ್ರೆ ತಿಂಗಳಿಗೊಂದ್ಸರಿ ಬರ್ತಾರ ಸ್ವಾಮಿ, ಫಾರಿಂಗ್ ಹೋಯರೆ ತಿಂಗಳಿಗೊಂದ್ಸರಿ ಬರ್ತಾರೆ. ನಾನು ನನ್ನ ತಮ್ಮ ನಗ್ತಾನೆ ಬಡ್ಡಿ ಮಗ ಕುತ್ಕೊಂಡು, ನಮ್ಮ ಮನೆ ಚೆನ್ನಾಗಿದೆ ಏನ್ ಗೊತ್ತಾ ಕೊಡ್ತೀನಿ ನಿಮಗೆ ಲೈವಲ್ಲಿ ನೋಡಿ. ಇದು ಸಾಮಾನ್ಯವಾಗಿ ಯಾರೋ ತಂದ್ಕೊಟ್ಟಿದ್ದೀರಿ ನೀವು, ನಾವು ಬೈತೀನಿ ಅಂದ್ಕೊಬೇಡಿ. ಇದು ತರ ಬದಲು ಆ ದುಡ್ಡನ್ನ ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ. ಬದಲಾವಣೆ ಕೆಲವು ಕಡೆ 400, 500, 300, 200 ಕಳಿಸಿರೋದಿಲ್ಲ. 500 ರೂಪಾಯಿ 400 ರೂಪಾಯಿ ಕಳಿಸಿರೋದಿಲ್ಲ. ಇದು ಸೀರೆ ಉಡೋಕ್ಕೂ ಬರಲ್ಲ, ಈ ಕಡೆ ಜಾಕೆಟ್ ಆಗಲ್ಲ, ಈ ಕಡೆ ಸೀರೆ ಆಗೋದಿಲ್ಲ. ಇದನ್ನ ನಿಮಗೆ ಯಾಮಾಸಿರ್ತಾರೆ. ಇದ್ರ ಜೊತೆಗೆ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ತಂಬತ್ತೀರ, ನೆನಪಿದೆ ನಿಮಗೆ? ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ಏನೋ ಐಟಮ್ ತರ್ತೀರ, ಛತ್ರಿಗಳು, ತೊಟ್ಟುಗಳು ತರ್ತೀರ. ಅದರಲ್ಲಿ 20 ಅಥವಾ 10% ಬೆಳ್ಳಿ ಇರುತ್ತೆ, ಮಿಕ್ಕಿದೆಲ್ಲ ತಗಡಿರುತ್ತೆ. ಯಾರಿಗಾರು ಬೇಕಾದ್ರೆ ಹೇಳಿ, ಬೆಳ್ಳಿ ತಗಡು, ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು ನಾನು ಫ್ರೀಯಾಗಿ ಕೊಡ್ತೀನಿ, ದುಡ್ಡಿಗಲ್ಲ. ನೀವೆಲ್ಲ 4,000 ಕೊಟ್ಟು ತಂದಿರ್ತೀರಲ್ಲ,
ನಾನು ಫ್ರೀಯಾಗಿ ಕೊಡ್ತೀನಿ. ಯಾಕೆ ಗೊತ್ತಾ, ಒಳಗಡೆ 10% 20% ಬೆಳ್ಳಿ ಇರುತ್ತೆ, ಮೇಲೆ ಒಳಗಡೆ ಫುಲ್ಲು ತೆಗೆದಿರುತ್ತೆ. ಅದಕ್ಕೆ ಕರಸೋಕ್ಕೂ ಅದು ದುಡ್ಡು ಆಗೋದಿಲ್ಲ, ಕರಕ್ಕೂ ಬರೋದಿಲ್ಲ. ಇದ್ರ ಬದಲು ಏನು ಮಾಡ್ತೀರಾ ಅಂದರೆ ₹1 ₹10 ಅಥವಾ ₹100 ನಂಗೆ ಹಾಕಿ, ಮಿಕ್ಕಿದ್ದ ನಿಮ್ಮನೆ ಮಕ್ಕಳಿಗೋ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸಿ. ತರಬಾಡಿಯಿಂದಿಲ್ಲ, ಮತ್ತು ತರಬಾಡಿಯಿಂದ ಅಂದರೆ ಅನ್ಬೇಡಿ, ವ್ಯರ್ಥ ಅದು. ಕರೆಕ್ಟ್ ಅಂತಮೇ, ಅದು ವ್ಯರ್ಥ ಆಯಿತಾ. ಇನ್ನು ಹಂಗೆ ಸೂಚನೆ, ಬುಲೋಟ್ ಅಂತ ಒಂದು ಉದಾಹರಣೆ. ಇವಾಗ ಯಾವುದೋ ಒಂದು ಅಕ್ಕಿ ಹೆಸರಿಕ್ಕಿರ್ತಾರೆ, ಏನೋ ಒಂದು ಹೆಸರು ಬುಲೋಟ್ ಅಂತ. ನನಗೆ ಇವತ್ತಂದ್ರೂ ಸೋನಾ ಮಸೂರಿ ಅದು ನಾನು ತಿನ್ನ ಅನಿಸಿದ, ಅವನ ಬಿಲ್ಡಪ್ ಅಂದ್ರೂ ಪರವಾಗಿಲ್ಲ, ಪುಂಗಿದ್ರು ಪರವಾಗಿಲ್ಲ, ಸುಳ್ಳು ಪರವಾಗಿಲ್ಲ, ನಾನು ತಿನ್ನ ಅನಿಸಿದ ನಂಗೆ ಅಕ್ಕಿ ಹಂಗಿತ್ತು ನಂಗೆ ಗೊತ್ತಿಲ್ಲ, ಕಂತಿಗೆ ಹೋಗೋದಿಲ್ಲ. ನಾವು ಯಾರೊಬ್ರು ಭಕ್ತರು ತಂದಿದ್ದನ್ನ ಚೆಕ್ ಮಾಡೋಕ್ಕಾಗೋದಿಲ್ಲ. ಭಕ್ತರು ಕೊಡೋದನ್ನ ಭಿಕ್ಷೆ ಅಂತ ಕರೀತಾರೆ. ನೋಡಿರ್ತೀರಿ, ಅಲ್ಲ 2,000 ಕೊಟ್ಟರೆ 5,000 ಕೊಡಿ ಜಗಳ ಇರೋದು ನಮ್ಮ ಹತ್ರ. ಟಂಪ ಬಿಟ್ಟಿದ್ದೀವಿ ಫ್ರೀಯಾಗೆ, ನಮ್ಮ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂತ ಒಬ್ಬೊಬ್ಬರೇ ಡ್ರಾಪ್ ಮಾಡ್ಕೊಂಡು ನಿಲ್ಲಿಸಿದ್ದೀನಿ ನಾನು. ಈಗ ಇಲ್ಲಿ ಬರೋಕ್ಕೆ ಮಾಡ್ಕೊಂತೀನಿ ನಾನು, ಇಲ್ಲಿ ಬಂದು ಸುಮ್ಕಿರಲ್ಲ ಅಂತ ಅಲ್ಲಿ ಬಿಟ್ಟಿದ್ದೀನಿ. ಹಳ್ಳನ ಸೇತುವೆ ಮಾಡೋಷ್ಟು ತಾಯಿ ನಮ್ಮ ದುಡ್ಡು ಕೊಟ್ಟಾಳೆ, ನೀವು ಇದ್ದೀರಿ. ಆದರೆ ಅದು ಪವಿತ್ರವಾದ ಹಳ್ಳ, ಮಧುತ್ಕೆರೆ ಹಳ್ಳ ಅಂತ. ಹಳ್ಳ ಬರಲಿಂದ ಎಷ್ಟು ಜನ ಕಾಯ್ತಾವ್ರೆ, ಅವಳೊಳಗೆ ಇಲ್ಲಿಂದ ಕಾಯ್ತು, ಅಂಥ ಪುಣ್ಯದ ಹಳ್ಳ ಬರ್ತಾರದು. ಹಾಂ, ಹಳ್ಳ ಸೇತುವೆ ಮಾಡ್ಬೋದು. ಆ ತಾಯಿಗೆ ಪ್ರೀತಿಯ ಜಾಗ. ಈ ಬೆಳಗ್ಗೆ ಹೋಗಿ ಕೇಳ್ದ ರೋಡ್ ಮಾಡಿಸಿ ಅಂತ, ಅವನು ನಂಗೆ ಹುಷಾರಾಗಲಿಲ್ಲ, ರೋಡ್ ಮಾಡಿಸಿದ್ದೀನಿ ಅಂತ ಕೇಳ್ತಾನೆ. ₹1,00,000 ಹಾಕಪ್ಪ ಅಂತ ಸುಮ್ಮನೋದ. ಅದಕ್ಕೆ ಈ ಸೀರೆ ಉದಾಹರಣೆ ಹೇಳ್ತಿದ್ದೆ, ಇದು ಉಡಕ್ಕೆ ಬರಲ್ಲ. ಇದ್ರ ಬದಲಿಗೆ ಆಸ್ತಿ ಸೀರೆ ತರಲೇಬೇಕು ಅಂದರೆ ನಾರ್ಮಲ್ ಸೀರೆ ಇರುತ್ತೆ, ₹100 ಪರವಾಗಿಲ್ಲ. ಹೆಣ್ಮಕ್ಳು ಉಡೋ ಸೀರೆ ತನ್ನಿ, ಸಾಯಿ ಪಾದಕ್ಕೆ ಬಡಬಗರಿ ಕೊಡೋಣ. ಇದು ಯಾರಿಗೆ ಕೊಡೋಕ್ಕಾಗಲ್ಲ. ಈಗ ಕೊಟ್ಟರೆ ಅಜ್ಜಿ ಬೈಕತ್ತ, ನಂಗೆ ಗೊತ್ತಿರಲ್ಲ ಹೆಂಗಿರುತ್ತೆ ಅಂತ, ನಾನು ಕೊಡ್ತೀನಿ ಉದಾಹರಣೆ. ಅಜ್ಜಿ ಮನೆಗೆ ಹೋಗಿ ಬೈಕಳತ್ತು, ಉದಾಹರಣೆ ಬೈಕಳ್ಳೇಬೇಕು. ಅಕ್ಕಿ ಮನೆ ಯಾರಿಗೋ ಬುಲೆಟ್ ಅಕ್ಕಿನ ಹಂಗೆ ದಾನ ಮಾಡಿದ್ದೀನಿ, ಒಳ್ಳೆ ಸೊಸೈಟಿ ಅಕ್ಕಿ ಇಟ್ಟಂತ ಯಾರ ಪುಣ್ಯಾತ್ಮ. ಅದೆಲ್ಲ ಮಾಡ್ತಾರಂತ ನಮಗೆ ಗೊತ್ತಿಲ್ಲ, ಹೆಸಳಕ್ಕಾಗಲ್ಲ. ಅವ್ರು ನಮಗೆ ಬೈಕಳೋದು ಬುಲೆಟ್ ಅಂತೇಳಿ ಕೊಡ್ತಾರೆ ಅಂತ, ನಾವಂತೂ ಬಿಚ್ಚು ನೋಡಿರಲ್ಲಪ್ಪ. ತರಬೇಕು ನೋಡ್ಕೊಂಡು ತರ್ರಯ್ಯ, ನೋಡ್ಕೊಂಡು ತರೋಕ್ಕಾಗಿಲ್ಲ ಅಂದರೆ ₹1,000 ಅಕ್ಕಿ ತರ ಬಂದು ನಂಗೆ ₹100 ₹10 ಹಾಕಿ, ಮಿಕ್ಕಿದ್ದು ನಿಮ್ಮ ಅಪ್ಪ ಅಮ್ಮಗೋ ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿ. ಇನ್ನು ವೆಡ್ಡಿಂಗ್ ಆನಿವರ್ಸರಿ ಮಾಡ್ತೀರಿ, ಕೇಕ್ ಕಟ್ ಮಾಡ್ತೀರಿ, ಪಟಾಕಿ ಹೊಡಿತೀರಲ್ಲ, ದಯವಿಟ್ಟು ನಿಮ್ಮ ಊರಾಗೆ ಯಾರೋ ಬಡವರಿರ್ತಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ, ಮಳೆಗಾಲನೆಲ್ಲ ಬಿಸಿಲು ಒಣಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಸೀಟಿನ ಪ್ರಭಾವ ಏನು, ಮಳೆ ಆ ಮರದ ಕೆಳಗೆ ಸೋರಲ್ಲ, ಅಲ್ಲಿ ಕೋಂತೈತೆ ನಾವು ಮಳೆ ಬಂದಾಗ. ಇನ್ನೊಂದು ಬೈ ಇತ್ತು, ಮ್ಯಾಲೆ ಸೋರ್ತಿರ ಕೆಳಗೆ ಹಲ್ಲು ಬಂದ್ಬಿಟ್ಟು ಕಷ್ಟ ಅಂತ. ಇದೆಲ್ಲ ಹಳ್ಳ ಅವತ್ತಿನ ಕಾಲಕ್ಕೆ. ಈಗೆಲ್ಲ ಒತ್ತುವರಿ ಮಾಡಿ ಅಡುಗೆ ಸಹ ಮಾಡಿ, ದನ ಕರಿಗೆ ಪ್ರಾಣಿ ಪಕ್ಷಿಗೆ ಮೇವುಲ್ಲ, ಮನುಷ್ಯರು ತಿನ್ನಕ್ಕೆ ಅನ್ನವಿಲ್ಲ. ಈಗೆಲ್ಲ 60% ಜನ ಬೇಸಾಯ ಮಾಡ್ತಾ ಇಲ್ಲ. ಇನ್ನು ಸ್ವಲ್ಪ ವಯಸ್ಸು ಹೋದರೆ ಕಷ್ಟ ಐತಿ, ಎಲ್ಲ ಸೈಕಲ್ ಪಂಪ್ ಇಟ್ಕೋಬೇಕಾಗತ್ತೆ. ಇದಕ್ಕೇನು ಮಾಡೋದು ಗೊತ್ತಿಲ್ಲ, ಯೋಚನೆ ಮಾಡೋಕ್ಕೆ. ಇದು ಬರೋದಲ್ಲ ಒಳಗಿಂದ, ಇದು ಹೋಗಿಲ್ಲ ಅಂದರೆ ಅದೇನಾಗುತ್ತೆ ಗೊತ್ತಿಲ್ಲ. ಇದುವರೆಗೂ ನನ್ನ ಸರ್ವಿಸಲ್ಲಿ, ನನ್ನ 23 ವರ್ಷ ಸರ್ವಿಸಲ್ಲಿ ಒಬ್ಬೊಬ್ಬರು ನಾನು ಕೇಳಿರೋದು, ಚಿತ್ರದುರ್ಗದಿಂದ ಬಂದು ಗಂಡ ಹೆಂಡ್ತಿ, ಅಣ್ಣ ನೀವು ಅಂದರೆ ಮಳೆ ಬರುತ್ತೆ, ಎಲ್ಲ ಕಡೆ ಮಳೆ ಬರಲಿ ಅಂತ. ಇನ್ನು ಹಾಸನರೊಬ್ಬರು ಬಂದು ಕೇಳ್ತಾರೆ, ಒಳ್ಳೆ ಸೇವೆ ಮಾಡಿ. ಇನ್ನೆಲ್ಲ ಕೇಳೋದು ಒಂದೇ, ಏನು ಕೇಳ್ತಮ್ಮ, ಅರ್ಧ ಮನೆ ಕಟ್ಟಿನಿ, ಮಿಕ್ಕಿದ ಮನೆ ಮೋಲ್ಡೇ ಆಗಬೇಕು. ಪಕ್ಕ ಮನೆ ಯಾರೋ ಒಬ್ಬ ಸಾಲ ಮಾಡಿ ಮನೆ ಕಟ್ಟಿದ್ರೆ ನಮ್ಮ ಆಂಟಿಗೂ ಚಿಡಿತೆ, ಸಾಲ ಮಾಡಲಿ ಮೋಲ್ಡ್ ಕಟ್ಟಬೇಕು ಅಂತ. ಉಂಡು ಮಂಕಂಡ್ರೆ ಮೋಲ್ಡ್ ಮ್ಯಾಕೋಣಲ್ಲ, ಅವು ಬಂದು ದೇವ್ರ ಮುಂದೆ ಬಿಡ್ಕೊಳ್ಳೋದು, ನಮ್ಮ ಮಗ ಮಂಕಂಡನೇ ಮೋಲ್ಡ್ ಇದಂತ ಇಲ್ಲ ಅಂತ. ಸಾಕಷ್ಟು ಮನೆ ಕೈಲಾಸ ಮನೆ ಕಟ್ಕೊಳ್ಳಿ, ಕೈಲಾಸ ಸಾಲ ಮಾಡಿ. ಇಂಥ ಚೆನ್ನಾಗಿರೋ ಸೀರೆನ ಅಮ್ಮ ಬಾಯಲ್ಲಿ, ಅಮ್ಮ ಬಾ ಅವನಿಗರಿ ಅಮ್ಮ ಕೊಡವಾ ತಗವಾ. ನೀವು ಯಾರ್ಯಾರು ಬಂದಿರಾ? ಹೆಣ್ಮಕ್ಳೇ ಬಂದಿರಾ? ಹುಷಾರು, ಯಾರೋ ಕಿಡ್ನಾಪ್ ಮಾಡ್ಯಾರು. ತೊಳಿ ಅಮ್ಮ, ಉಡ್ಕೊಳ್ಳಿ ಅಮ್ಮ. ಬ್ಯೂಟಿಫುಲ್ ಫಿಗರ್. ಒಂದು ಯಾರಾದ್ರೂ ಮಕ್ಕಳಿಗೆ ಹೊಲಿಸ್ತಿರಲ್ಲ ಹಂಗಾರ, ಚಿಕ್ಕ ಮಕ್ಕಳಿಗೆ? ಮತ್ತೆ ನೀನೇ ಹೊಲಿಸ್ಕೊ, ಮತ್ತೆ ನೀನು ಹೊಲಿಸಿ ಹಿಡಿಲ್ಲ ಹಂಗವ. ನೋಡಿ, ಮೈ ತುಂಬ ಬಟ್ಟೆ ಹಾಕೊಳ್ಳೋಕ್ಕೆ ಅದು ಚೂಡಿದಾರ ಆಗಬೇಕು, ಪ್ಯಾಂಟೇ ಆಗಬೇಕು, ಡ್ರೆಸ್ ಆಗಬೇಕು ಅಂತಿಲ್ಲ. ಮೈ ತುಂಬ ಮೈ ಮುಚ್ಚೋಣಕ್ಕೆ ಒಂಚೂರು ಬಟ್ಟೆ, ಊಟ ಮಾಡೋಕ್ಕೆ ಇಷ್ಟ ಅನ್ನ, ಇರೋಕ್ಕೆ ಒಂದು ಸಣ್ಣ ಗೂಡು, ಓಡಾಡೋಕೆ ಒಂದು ಸಣ್ಣ ಗಾಡಿ. ಇನ್ನೊಂದೇನು, ಹಾಸ್ಪಿಟ್ಲಿಗೆ ಹೋದಂಗೆ ಆರೋಗ್ಯ ಇದ್ರೆ ಶ್ರೀಮಂತ ಆಯ್ತಾ. ತೀರ್ಥ ಹಾಕ್ತೀನಿ, ಎಲ್ಲ ಮನೆಗೆ ಹೋಗ್ತೀವಿ, ಎಲ್ಲ ಹೋಗ್ತೀರಾ? ಡೈರೆಕ್ಟ್ ಮನೆಗೆ ಹೋಗ್ರಿ, ಮನೆಗೆ ಹೋಗ್ಬಿಟ್ಟು ಪಕ್ಕದ ಮನೆಯಿಂದ ಗೊತ್ತಾ ಮೊಡಜಿ ಬುದ್ಧಿ ತಲೆ ಕುಂಜೋಣ. ಯಾವ ಊರಲ್ಲ? ಒಂದು ಖುಷಿ ವಿಷಯ, ನೀರು ಬರ್ಲಿ ಕಮ್ಮಿ ಕೊಡ, ನೀರು ಬಂದವಂತೆ. ಇವಾಗ ಜಸ್ಟ್ ಇನ್ನೊಂದು ಕಾಲ್ ಬಂತು, ಹೈದ್ರಾಬಾದಲ್ಲಿ 80,000 ಕೆಲಸಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ನಂಬಿಕೆ ದೊಡ್ಡ ಶಕ್ತಿ. ಇದೇನೋ ನನ್ನ ಹತ್ರ ಏನೂ ಇರಲಿಲ್ಲ, ನಿಮ್ಮ ತಾಯಿ ನಮ್ಮದೆ ನಂಬದ ಮೇಲೆ ನನಗೆ ತುಂಬ ಒಳ್ಳೇದಾಯಿತು. ಇವಾಗ ಪ್ರತಿ ವಾರ ಪ್ರತಿ ಒಂದು ಇದಕ್ಕೂ ಬಂದು ಹೋಗ್ತಾ ಇರ್ತೀನಿ. ಈಗ ಎಲ್ಲಕ್ಕಿಂತ ನನಗೆ ಕ್ಲಾಸ್ ಹಾಕೊಡಿ ಹಂಗೆ ಗೊತ್ತಾ, ಇಲ್ಲಿ ಯಾರೋ ಕಷ್ಟ ಇದ್ದಾಗ ನಾನು ಸ್ಪಂದಿಸ್ತೀನಿ ಅಂತ ಅಂದೇ ಬಿಟ್ಟ, ಬೇರೆ ಒಂದ್ಸರಿ ಕ್ಲಾಸ್ ಹಾಕೊಡ ನಾನು.
ನಿಮ್ಮ ತಾಯಿ ಇದ್ದಾರಮ್ಮ? ನಿಮ್ಮ ತಾಯಿಯೇ ಕೊಟ್ಬಿಡೋಣ. ನೀನು ಒಬ್ಬನೇ ಮಗನ? ಇಬ್ರು. ನಾನೊಬ್ಬ ಸೇರಿ 3 ಜನ. ಆಸ್ತಿ ಸಮಾನ ಸೇರೆ ಕೊಟ್ಟಿರೋ ಅಣ್ಣ ಬಾವ ಆಸ್ತಿ ಕೊಡ್ಬೇಕಂತ. ಆಸ್ತಿ ದುಡ್ಡಲ್ಲಿ ಕಾರಣ ಊಟ ಮಾಡೋ ಸುತ್ತ ಅನ್ನ ಎಂತಮ್ಮ ಕರೆಕ್ಟನ? ಎಷ್ಟು ಇಂಥ ತಮ್ಮಂದಿರಬೇಕು ಪುಣ್ಯ ಮಾಡಿರ್ಬೇಕಲ್ವ ನೋಡಿ. ಆದಷ್ಟು ಅವ್ರಿಗೆ ಕಷ್ಟಕಾಲ ಸ್ಪಂದಿಸ್ತೀನಿ ನಿಂತ್ಬಿಟ್ಟ. ಏನು ಮಾಡ್ತಮ್ಮ ಒಳ್ಳೆದನ್ನ ಅಚ್ಚೆ ಕಣ ತಮ್ಮ ಇನ್ನೂ 3 ಕಣ ಚೆನ್ನಾಗಿರುತ್ತೆ. ಹೌದಾ? ಮೂಲತಃ ಕರ್ನೂಲು ಆಂಗ್ಲಿಂದ ಒಬ್ಬ ಹಿಂಗೆ ತಂಬತ್ತಾನೆ ಕಣ್ ಕಾಣೋದಿಲ್ಲ ಅಂತ. ಕರ್ನೂಲಿಂದ ಅವನೇ ಗೌತಮ್, ಅವನೇ ಎಡಿಟ್ ಮಾಡೋದು ನನ್ನ. ಇಲ್ಲಿ ಒಬ್ರಿಗೊಬ್ರು ಪವರ್ಫುಲ್. ಶಿವಣ್ಣ ಅಂತ ಪಂಚಪೀಠ ಐನಾಗುತ್ತಾನೆ ಲಿಂಗಾಯತರ ಬಗ್ಗೆ ಕಾಲ್ ಬರೋದು 5 ವರ್ಷ PF ಅಪ್ಲೈ ಕ್ಲೈಮ್ ಆಗಿಲ್ಲ. ರೀಸೆಂಟಾಗಿ ಕ್ಲೈಮ್ 1,40,000 ನಿಮಗೂ ಬರುತ್ತೆ? ಏನ್ ಬೇಡಿಲ್ಲ, ನೀರು ಚೆನ್ನಾಗಿ ಬಂತು. ಆರ್ಕೆ ಮಾಡ್ಕೊಂಡ್ಮೇಲೆ ಮೊನ್ನೆ ಮಾಡ್ದು ಶುಕ್ರವಾರ ಚೆನ್ನಾಗಿ ಬಂದದು. ನೀರು ಬಂದವ? ನೀರು ಬಂತು. ನೀರು ಇನ್ನೂ ಚೆನ್ನಾಗಿ ಬಂದವ. ನೋಡಿ, ಯಾರ್ಯಾರು ರೈತರಿದ್ದೀರಾ ಕಷ್ಟಪಟ್ಟು ದುಡಿಯೋರಿಗೆ ನಿಮಗೆ ಸಾಕಾವಷ್ಟು ನೀರು ನಿಮ್ಮ ಜಮೀನ ಬರಲಿ ಅಂತ ನಾವು ದೇವ್ರನ್ನ ಬೇಡ್ಕೊತೀವಿ. ಹಾಂ, ನಮ್ದವ್ರಿಗೆ ನೀರು ಬರಲಿ, ನಮ್ದವ್ರಿಗೆ ನೀರು ಬರಲಿ. ಬಂದವ್ರಿಗೆಲ್ಲ ನೀರು ಬರೋದು ಬೇಡ, ನಮ್ದವ್ರಿಗೆ ನೀರು ಬರಲಿ. ಈಗ ಕೆಲವರು ಬಂದಿದ್ರು ಮಕ್ಕಳಾಗ್ತಾವ. ಮಗು ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದೇವರು, ಒಳ್ಳೆ ವಿದ್ಯೆ ಬುದ್ಧಿ ಕೊಡಲಿ. ಯಾಕಂತ ಹುಷಾರು ಮಗು.